ಜೊತೆಯಲ್ಲಿ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಅವರು ಈ ವೇದಿಕೆಗೆ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಬರೋದಕ್ಕಾಗಿರಲಿಲ್ಲ. ಅವತ್ತು ನನಗೆ ಫೋನ್ ಮಾಡಿ, ಹೀರೋ ಅವರೇ, ರಾಮನಗರಕ್ಕೆ ನಾನು ಹೋಗಬೇಕಾಗಿತ್ತು, ಕಾರಣಾಂತರದಿಂದ ಹೋಗೋದಕ್ಕಾಗ್ತಾ ಇಲ್ಲ, ನನ್ನ ಪರವಾಗಿ ದಯವಿಟ್ಟು ನೀವು ಹೋಗಬೇಕು ಅಂತ ಹೇಳಿ ಈ ವೇದಿಕೆನ ಇಂಟ್ರೊಡ್ಯೂಸ್ ಮಾಡಿಸಿದ್ದವರು. ಸೊ ಹಾಗಾಗಿ ದರ್ಶನ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ನನ್ನ ಲೈಫಲ್ಲಿ ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕೇಸು ಅಂತ ಎಲ್ಲೂ ಹೋಗಿಲ್ಲ. ಆದರೆ ಫಸ್ಟ್ ಟೈಮು ನನ್ನ ಮೇಲೆ ಕೇಸ್ ಆಯಿತು. ಆ ಕೇಸ್ ಆಗಿದ್ದಕ್ಕೆ ನಾನು ಸಂತೋಷ ಪಡ್ತೀನಿ. ಕೇಸ್ ಆಗಿದ್ದಕ್ಕೆ ಕಾರಣ ಮೇಕೆದಾಟು ಯೋಜನೆಗೆ ಸಂಪೂರ್ಣ ನನ್ನ ಬೆಂಬಲ ಇದೆ ಅಂತ ಹೇಳಿ ಇದೇ ರಾಮನಗರದಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವರದಲ್ಲಿ ಡಿ ಕೆ ಸುರೇಶ್ ಸರ್ ಜೊತೆನಲ್ಲಿ ಬಂದೆ. ನನ್ನ ಮೇಲೆ ಕೇಸ್ ಆಯಿತು. ಆದರೆ ನನಗೆ ಸಂತೋಷ ಇದೆ, ಹೆಮ್ಮೆ ಇದೆ. ನನ್ನ ನಾಡು ನುಡಿ ಜಲಕ್ಕೋಸ್ಕರ ನನ್ನ ಮೇಲೆ ನಾನು ಕೇಸ್ ಹಾಕ್ಸ್ಕೊಂಡಿದ್ದೀನಿ. ಇವತ್ತು ಈ ವೇದಿಕೆ ಮೇಲೆ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ, ಬೃಹತ್ತಾದ ಒಂದು ಯೋಜನೆ ಮೇಕೆದಾಟು ಯೋಜನೆ ಅದು ಆಯಿತು ಅಂದರೆ ಕನ್ನಡಿಗರು ಯಾವತ್ತೂ ನೀರಿಗಾಗಿ ಪರಿತಪಿಸ್ಬೇಕಾಗಿಲ್ಲ. ಅಂತ ಅದ್ಭುತವಾದ ಯೋಜನೆಯನ್ನು ಅವರು ಇಟ್ಕೊಂಡಿದ್ದಾರೆ. ಅವ್ರ ಕನಸನ್ನು ನನಸು ಮಾಡೋದಕ್ಕೆ ತಮ್ಮೆಲ್ಲರೂ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ವಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.